ಈ ಸ್ವತಃ ಕಲಿಕೆ ಮೂಲಕ ನನಗೆ ಪದಗಳ ಅರ್ಥ ಮತ್ತು ಹಳೆಗನ್ನಡ ಮತ್ತು ನಡುಗನ್ನಡ ಹೇಗೆ ಓದೋದಂತ ಕಲ್ತ್ಕೊಂಡ್ವಿ. ಮತ್ತು ನನಗೆ ಇದು ಹಳೆಗನ್ನಡ ಬಿಡಿಸಿ ಓದೋಕ್ಕೆ ಬರ್ತಿದ್ದಿಲ್ಲ. ಇದ್ರ ಮೂಲಕ ನನಗೆ ಬಿಡಿಸಿ ಓದೋದನ್ನ ಕಲಿತೆ ನಾನು. ಮತ್ತು ರಾಮಾಯಣ ಮಹಾಭಾರತ ಇವನ್ನೆಲ್ಲ ಇದನ್ನು ಕಲಿತ ಮೇಲೆ ಗೊತ್ತಾಯಿತು. ಅದಂತ ಏನಂತಲೇ ಗೊತ್ತಿದ್ದಿಲ್ಲ ನನಗೆ. ರಾಮಾಯಣ ಮಹಾಭಾರತ ಅಂದರೆ ಏನಂತಲೇ ಗೊತ್ತಿದ್ದಿಲ್ಲ, ಏನಪ್ಪ ಅದು ಅನಿಸ್ತಿತ್ತು. ಆಮೇಲೆ ಇದ್ರ ಮೂಲಕ ನನಗೆ ಗೊತ್ತಾಯಿತು. ಆಮೇಲೆ ನಾವು ಎಲ್ಲನೂ ಶಿಕ್ಷಕರ ಮೇಲೇ ಅವಲಂಬಿತರಾಗ್ತಿದ್ವಿ. ಆಮೇಲೆ ಸ್ವತಃ ಕಲಿತರಿಂದ ಸ್ವ ಅವಲಂಬಿಗಳಾಗ್ತೀವಿ. ಆಮೇಲೆ ನಾವು ಒಬ್ಬರೇ ಇದ್ದರೆ ತುಂಬ ಕಷ್ಟ ಆಗ್ತಿತ್ತು ಕಲಿಯೋಕ್ಕೆ. 4 ಜನ ಇದ್ದಿದ್ದರಿಂದ ಕಲಿಯೋಕ್ಕೆ ಈಸಿ ಆಯಿತು. ಇದರಿಂದ ನಮ್ಮ ಸಕ್ಸಸ್ ಆಯಿತು ನಮ್ಮ ವರ್ಕ್. ಇಷ್ಟೇ.